ನನ್ನ ಹೆಸರು ಹಾವಳಿ ನವೀನ್ ಅಂತೇಳಿ, ನಿಡೋಳೆ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಏನಿವತ್ತು ಈ ದಿನ ಒಂದು ಚಾಲೆಂಜ್ ಅಂತ ಹೇಳಿದೆ. ನಮ್ಮ ನೆಚ್ಚಿನ ಶಾಸಕಿಯರಾದಂಥ ಈ ಕ್ಷೇತ್ರದ ಮೂಡಿಗೆರೆ ಕ್ಷೇತ್ರದ ಶಾಸಕಿಯಾದ ನಯನ ಮೋಟಮ್ಮನವರಿಗೆ ಮೊನ್ನೆ ಹಕ್ಕುಪತ್ರ ಹಾಗೂ ನಿವೇಶನಗಳನ್ನೆಲ್ಲ ಕೊಟ್ಟರೆ ನೋಡಿದೆ. ತುಂಬ ಖುಷಿಯಾಯಿತು. ಉಸ್ತುವಾರಿ ಮಿನಿಸ್ಟ್ರು ಸಮೇತ ಇದ್ದರು. ತುಂಬ ಖುಷಿಯಾಯಿತು. ಏನು ವಿಚಾರ ಏನಂದರೆ, ಇದರಲ್ಲಿ ದುಃಖದ ವಿಚಾರ ಅಂತ ಹೇಳಿದ್ರೆ, ನಮ್ಮ ನಿಡೋಳೆ ಗ್ರಾಮ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂತೆ ಒಂದು 70 ಹಕ್ಕುಪತ್ರ ಕೊಡೋಕ್ಕೆ ಇನ್ನೂ ಇದ್ದಾವೆ. ಸರ್ವೆ ನಂಬರ್ 111, 90, 9, 77, 41 ಇಷ್ಟು ಕಡತಗಳು ನನ್ನ ಕೈಲಿ ಕೊಟ್ಟಿದ್ದರು. ಸ್ವಲ್ಪ ಜನ ಸಿಕ್ಕಿದ್ರೆ ಒಂದು 50 ಜನ ಸಿಗಾಕಿದೆ. ನಾನು ತುಂಬ ಜನ ಕೇಳ್ತಾಯಿದ್ರು ನನ್ನ ಜೊತೆ, ಏನಾಯ್ತು ಅಣ್ಣ ಏನಾಯಿತು ಅಂತೇಳಿ. ಇಲ್ಲ, ಅದು ಆಗಲ್ಲ ಆಗ್ತಾಯಿಲ್ಲ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೇಳಿದೆ. ಇನ್ನು ತುಂಬ ಎಲ್ಲ ಕೊಟ್ಟಿದ್ವಿ, ಅದನ್ನು ಬಿಟ್ಟಾಕಿ. ಅದಕ್ಕೆ ಹೇಳಿದ್ರು ಅವರು, ನವೀನಣ್ಣ ನಿಮ್ಮನ್ನ ಕಟ್ಕೊಂಡು ನಮಗೆ ಹಕ್ಕುಪತ್ರ ಸಿಗಲಿಲ್ಲ, ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದರೆ ಇಷ್ಟು ನಮ್ಮ ಹಕ್ಕುಪತ್ರ ಸಿಕ್ಕೇ ಆಗೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಅವ್ರ ಕೈಲೂ ಆಗಲ್ಲ ಬಿಡು ಅಂತ ಹೇಳಿದೆ. ಇಲ್ಲ, ಅವರಾದರೂ ಮಾಡ್ತಿದ್ರು ಅಂತ. ಅದಕ್ಕೆ ನಾನು ನೇರವಾಗಿ ನಿಮಗೆ ನಯನ ಮೋಟಮ್ಮವ್ರು ಸಿಗ್ತೀರಾ 100%. ನಾನು ಕಾಂಟ್ಯಾಕ್ಟ್ ಆದರೆ ಬೇಡ, ಫೇಸ್ಬುಕ್ ಮುಖಾಂತರ ನಿಮ್ಗೊಂದು ಚಾಲೆಂಜ್ ಆಗ್ತಾಯಿದ್ದೀನಿ. ಇವತ್ತು ಮಾರ್ಚ್ 9, ಏಪ್ರಿಲ್ 9 ಒಂದು ತಿಂಗಳು ಗಡುವು. ನಿಮಗೆ ಒಂದು 50ರಲ್ಲಿ 10 ಕೊಡಿ. ಸರ್ ಎಲಿಜಿಬಲ್ ಇರೋಂಥ 41 ಸರ್ವೆ ಎಲಿಜಿಬಲ್ ಇದೆ ನೋಡಿ. ಇನ್ನೂ ಸರ್ವೆ ನಂಬರ್ ಎಲಿಜಿಬಲ್ ಇದ್ದಾವೆ, ಕೊಡಿ. 10 ಕೊಟ್ಟರೆ ನೀವು ಒಂದು ತಿಂಗಳೊಳಗೆ, ಇವತ್ತು ಮಾರ್ಚ್ 9, ಏಪ್ರಿಲ್ 9ರೊಳಗೆ 10 ಜನ ಹಕ್ಕುಪತ್ರ ಕೊಟ್ಟರೆ ನೀವು ಅವ್ರು ಬಂದು ನಂಗೆ ಹೇಳ್ಬೇಕು, ನವೀನಣ್ಣ ಹಕ್ಕುಪತ್ರ ಸಿಕ್ತು ಅಂತೇಳಿ. ಹಕ್ಕುಪತ್ರ ಸಿಕ್ತು ಅಂತ ಗೊತ್ತಾದ ದಿವಸನೇ ನಂದು ತಲೆ ಕೂದಲು, ಮೀಸೆ, ಗಡ್ಡನೆಲ್ಲ ಬೋಳಿಸಿ ಇದೇ ಫೇಸ್ಬುಕ್ಕಲ್ಲಿ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ಜನರ ಕೈಲೂ ಸಾರಿ ಕೇಳ್ತೀನಿ. ಅದು ಸಾರಿ ನನ್ನ ಕೈಲಿ ಆಗಲಿಲ್ಲ, ಮೇಡಮ್ ಅವ್ರು ಕೊಟ್ರಲ್ಲ ಅಂತೇಳಿ ಒಂದು ಸಾರಿ ಕೇಳ್ತೀನಿ. ನಾನು ಕ್ಷಮೆ ಯಾಚಿಸ್ತೀನಿ, ಮಂಡಿ ಊರ್ತೀನಿ. ನೀವು ಒಂದು ಒಂದೇ ತಿಂಗಳು ಅದು 10 ಜನ ಕೊಡಿ ಸಾಕು. ಒಂದು ತಿಂಗಳೊಳಗೆ ನಿಮಗೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ನೀವೇನು ಇದು ಮಾಡೋದು ಬೇಡ. ನಾನು ಹೇಳ್ತೀನಿ, ಮೇಡಮ್ ಕೈಲೇ ಕೊಡೋಕ್ಕಾಗಿಲ್ಲ, ಈ ಕ್ಷೇತ್ರದ MLA ಆದರಿಗೆ ಕೊಡೋಕ್ಕಾಗಿಲ್ಲ, ಇನ್ನು ನಾನೆಲ್ಲಿ ಕೊಡೋದು ಅಂತೇಳಿ ಒಂದು ಮಾತು ಹೇಳಿ ನಾನು ಒಂದು ತಪ್ಪಿಸ್ಕೋಬೋದು. ನನಗೂ ಒಂದು ಇದಾಗುತ್ತೆ, ಒಂದು ನೆಮ್ಮದಿರುತ್ತೆ. MLAಗೆ ಕೊಡೋಕ್ಕಾಗಿಲ್ಲ, ಇನ್ನು ನಾನೆಲ್ಲಿಂದ ಕೊಡೋದು ಅಂತೇಳಿ ಒಂದು ಹೇಳ್ಬೋದು ಊರಲ್ಲಿ. ಇಷ್ಟೇ ಚಾಲೆಂಜು. ಒಂದು ತಿಂಗಳು ಗಡುವು ನಿಮಗೆ. ಹಕ್ಕುಪತ್ರ ಕೊಡಿ, ನೋಡಿ 10 ಜನ ಕೊಡಿ ಸಾಕು, ಖುಷಿ ಪಡ್ತೀನಿ. ಇದು ಯಾವುದು ಅನುದಾನ ಕೇಳ್ತಿಲ್ಲ ನಾನು. ಅನುದಾನ ಕೇಳಿದ್ರೆ ಅಲ್ಲಿ ಅನುದಾನ ಇಲ್ಲ, ಇಲ್ಲಿ ಇಲ್ಲ, ಸಮಸ್ಯೆಗಳು 106 ಇದ್ದಾವೆ. ಅದ್ರ ಬಗ್ಗೆ ನನಗಿಲ್ಲ. ಇದು ತಾಲೂಕು ಮಟ್ಟದಲ್ಲಿ, ತಾಲೂಕು ಆಫೀಸಿನಲ್ಲಿ ನೀವು ಹೇಳಿದ್ರೆ ಕೊಡೋಂಥ ಕೆಲಸ, ಆಗೋಂಥ ಕೆಲಸ ನಿಮ್ಮದು ಚಾಲೆಂಜ್ ಆಗ್ತೀನಿ. ಬೇರೆ ಏನು ದೊಡ್ಡ ವಿಚಾರ ಏನು ಚಾಲೆಂಜ್ ಆಗ್ತಾ ಇಲ್ಲ. 10 ದಿವಸದೊಳಗೆ ಆಗೋಂಥ ಕೆಲಸಕ್ಕೆ 1 ತಿಂಗಳು ಟೈಮ್ ಕೊಡ್ತಾಯಿದ್ದೀನಿ ನಾನು. ನೀವು ಈ ಚಾಲೆಂಜ್ ತಗೊಳ್ಬೋದು, ತಗೊಳ್ದೇ ಇರ್ಬೋದು, ಒತ್ತಾಯ ಇಲ್ಲ. ಬಟ್ ನಿಮ್ಮ ಕೈಲಿ ಆಗಲ್ಲ. ಈ ವಿಚಾರ ನಿಮ್ಗಂತ 100% ಮುಟ್ಟುತ್ತದೆ. ನಮ್ಮ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮವರಿಗೆ ಅವ್ರ ಬಗ್ಗೆ ಅಭಿಮಾನ ಇದೆ. ಬಟ್ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ ನಾನು ಚಾಲೆಂಜ್ ಆಗ್ತಾಯಿದ್ದೀನಿ. ನನ್ನ ಕೈಲೂ ಆಗಿಲ್ಲ, ನಿಮ್ಮ ಕೈಲೂ ಆಗಲ್ಲ ಅಂತ ನಾನು 100% ಇದು ಚಾಲೆಂಜ್ ಆಗ್ತಾಯಿದ್ದೀನಿ. ಚಾಲೆಂಜ್ ಏನಿಲ್ಲ, ಬರೀ ತಲೆ ಕೂದಲು ಬೋಳಿಸೋದು, ಮೀಸೆ ಬೋಳಿಸೋದು, ಗಡ್ಡೆ ಬೋಳಿಸಿ ನಾನು ನಿಮ್ಮನ್ನು ಸಾರಿ ಕೇಳ್ತೀನಿ, ಮಂಡಿ ಊರ್ತೀನಿ. ನಾನು ನೆಕ್ಸ್ಟ್ ನಿಮ್ಮನ್ನೇ ಫಾಲೋ ಮಾಡ್ತಾರೆ ಹುಡುಗರು, ನನ್ನ ಫಾಲೋ ಮಾಡಿ ಅಂತ ಹೇಳಲ್ಲ. 100% ಅವ್ರು ಹೇಳಿದ್ದಾರೆ, ನವೀನಣ್ಣ ನಿಮ್ಮ MLA ಕೊಡ್ತಿದ್ರು ಅಂತೇಳಿ. ನಾನು ಅವ್ರಿಗೆ ಕೊಡೋಕ್ಕಾಗಲ್ಲ ಅಂತೇಳಿ ನಮ್ಮ ಹುಡುಗರ ಕೈಲಿ ಚಾಲೆಂಜ್ ಹಾಕಿದ್ದೀನಿ. ನೋಡೋಣ, ಇದೊಂದು ಆಗೇ ಬಿಡಲಿ ಚಾಲೆಂಜು. ಇವತ್ತು ಮಾರ್ಚ್ 9, ಏಪ್ರಿಲ್ 9 ತನಕ ನಾನು ಕಾಯ್ತೀನಿ. ತಲೆ ಕೂದಲು, ಗಡ್ಡ ಏನು ಕಟಿಂಗ್ ಏನು ಮಾಡಿಸಲ್ಲ. 9ಕ್ಕೆ ನೆಕ್ಸ್ಟಿಗೆ ಮಾನಸ ಕಟಿಂಗ್ ಮಾಡಿಸೋದು, ತಲೆ ಬೋಳಿಸೋದು ನೋಡ್ತೀನಿ. ಥ್ಯಾಂಕ್ ಯು ಮೇಡಮ್. ಜಾಸ್ತಿ ನಾನೇನು ಇದು ಮಾಡಲ್ಲ. ತುಂಬ ಜನ ನೋಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಮುಟ್ಟುತ್ತೆ ಅಂತ ಗೊತ್ತು. ನಿಮ್ಮ ಕೈಲಿ ಸಾಧ್ಯ ಇಲ್ಲ, ಆಗಲ್ಲ. ನೋಡೋಣ, ಅದೊಂದು ಆಗೇ ಬಿಡಲಿ. ಯಾಕೆ ನಮಗೊಂದು ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನಮ್ಮ ನಯನ ಮೇಡಮ್ ಅವರಿಗೆ, ಶಾಸಕಿಯಾದಂಥ ಮೂಡಿಗೆರೆ ಕ್ಷೇತ್ರದ ಶಾಸಕಿಯಾದಂಥ ನಯನ ಮೇಡಮ್ ಅವರಿಗೆ ಕೊಡೋಕ್ಕಾಗಿಲ್ಲ, ನಾನು ಎಲ್ಲಿಂದ ಕೊಡಲಿ ಅಂತೇಳಿ ಒಂದು ಮಾತು ಹೇಳ್ಬೋದು. ಅಷ್ಟೇ ಬಿಟ್ಟರೆ ಜಾಸ್ತಿ ಹೇಳೋಕ್ಕಾಗಲ್ಲ. ಓಕೆ, ಚಾಲೆಂಜ್ ಆಗಿ ತಗೊಳ್ಳಲ್ಲ. ಸರ್ವೆ ನಂಬರ್ 41, 111, 9, 90, 77, 41ರಲ್ಲಿ ಎಲಿಜಿಬಲ್ ಇದೆ ನೋಡಿ. 10 ಜನಕ್ಕೆ ಕೊಡಿ, ನೋಡೋಣ. ನಾನು ಆಮೇಲೆ ಒಪ್ಕೊಳ್ತೀನಿ. ಅದು ನೆಕ್ಸ್ಟ್ ನೋಡೋಣ, ಆಯಿತಾ? ನೋಡಿ, ನಮ್ಮ ನಿಡೋಳೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ನನ್ನ ಜೊತೆ ಯಾರ್ಯಾರು ಹಕ್ಕುಪತ್ರ ಕೊಟ್ಟಿದ್ದೀರಾ ಫೈಲ್ಗಳನ್ನ, ಅದು 4 ವರ್ಷ ಆಯಿತು, ಅಲ್ಲೇ ತಾಲೂಕು ಆಫೀಸಲ್ಲಿ ಬಿದ್ದಿದೆ. ಆ ಕಡ್ತಾನೆ ಬೇಕಾದ್ರೆ ಅವ್ರ ಹತ್ರ ನಾನೇ ಕೊಟ್ಟು ಬರ್ತೀನಿ. ಇಲ್ಲ, ನಿಮ್ಗೆ ನೀವೇ ಹೇಳಿದ್ರೆ ತಂದು ಕೊಡ್ತಾರೆ ನಿಮ್ಮ ಆಫೀಸಿಗೆ. MLA ಅವರು ಮೇಡಮ್ ಹೇಳಿದ್ರೆ ಅದನ್ನ ತರಿಸ್ಕೊಳ್ಳಿ, ಚೆಕ್ ಮಾಡಿ ಕೊಡಿ, ನೋಡೋಣ. ಚಾಲೆಂಜು ನಿಮ್ಮ ಕೈಯಲ್ಲಿ ಆಗುತ್ತಾ ಇಲ್ವೋ ನೋಡೋಣ. ನನ್ನ ತಲೆ ಕೂದಲು ಬೋಳ್ಸೋದ ಅಥವಾ ನಮ್ಮ MLA ಆಗಿಲ್ಲ, ನಾಯಿನಲ್ಲಿ ಕೊಡಲಿ ಅಂತ ಹೇಳೋದ ನೋಡೇ ಬಿಡೋಣ. ಓಕೆ, ಚಾಲೆಂಜ್ ನಾನು ತಗೊಳ್ತೀನಿ, ನೀವು ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್.